ನಾನು ಇವತ್ತು ಕಾಂಗ್ರೆಸ್ನ ನಾಯಕರಿಗೆ ಹೇಳ್ತೇನೆ, ಹಣದ ದಾಹದಲ್ಲಿ ಏನಿದ್ದೀರಿ, ಹಲವಾರು ಕುಟುಂಬಗಳನ್ನ ನಾಶ ಮಾಡಿದ್ದೀರಿ. ಇವತ್ತು ಬಾಂಗ್ಲಾದೇಶದಲ್ಲಿ ಹೋಗ ನೋಡಿ, ಶ್ರೀಲಂಕಾ ಆಯ್ತು, ಶ್ರೀಲಂಕಾ ಆಗಿದೆ. ಇದೇ ಬಾಂಗ್ಲಾದೇಶದಲ್ಲಿ ಯಾವ ಆಡಳಿತದ ಪಕ್ಷದ ಸಂಸತ್ ಸದಸ್ಯರು, ಯಾವ ಆಡಳಿತ ಪಕ್ಷದಲ್ಲಿ ಅಧಿಕಾರದಲ್ಲಿ ಇದ್ರು ಅಂತವ್ರು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಹೋಟ್ಲ್ಗಳಿಗೆ ಇವತ್ತು ಯುವಕರು ಹೋಗಿ ಬೆಂಕಿ ಇಟ್ಟಿದ್ದಾರೆ. ಸಾಕು ನಿಮ್ಮ ಹಣದ ವ್ಯಾಮೋಹ, ಈ ಲೂಟಿ ಮಾಡಿರೋದು ಸಾಕು. ಕಂಡವರನ್ನ ಹೆದರಿಸಿ ಜೀವ ಬೆದರಿಕೆ ಹಾಕಿ ಏನೇನು ಮಾಡಿದ್ದೀರಿ? ನನ್ನನ್ನು ಪ್ರಶ್ನೆ ಮಾಡ್ತೀರಾ? ತಯಾರಾಗಿದ್ದೇನೆ. ಯಾವ ತನಿಖೆಯನ್ನು ನೀವು ಮಾಡಿದ್ರು ಬರೀ ನನ್ನ ಕುಟುಂಬದ ಅಂತ ಅಂದ್ರೆ, ನನಗೆ ಕುಟುಂಬ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಒಬ್ಬನೇ ಮಗ ಇರೋದು. ಇಲ್ಲಿ ಪ್ರಶ್ನೆ ನಿಮ್ಮ ಅಣ್ಣ ಕೇಳ್ತೀರಿ, ನಮ್ಮ ಅಣ್ಣನ ವಿಷಯ ಕೇಳ್ತೀರಿ. ಅವರ ಆಸ್ತಿ ಸಂಪಾದನೆ ಮಾಡಬಾರ್ದು ಅಂತ ಯಾರಿಗೂ ಇಲ್ಲಿ ಆ ಸಂವಿಧಾನದಲ್ಲಿ ಹಕ್ಕಿಲ್ಲ ಅಂತ ಇದೆ. ಸಂಪಾದನೆ ಮಾಡೋಕ್ಕೂ ಒಂದು ವಿಧಾನ ಇದೆ. ಸಂಪಾದನೆ ಮಾಡೋದು ಇಲ್ಲ, ಎಲ್ಲಾದ್ರೂ ಹೋಗಿ ಸರ್ಕಾರಿ ಭೂಮಿಗೆ ಫೆನ್ಸಿಂಗ್ ಹಾಕಿದೀವ, ಈಗ 14 ಲಕ್ಷ ಇಟ್ಟು ತಗೊಂಡವ್ರಲ್ಲ, ಆ ರೀತಿ ಮಾಡಿದೀವ. ದೇವೇಗೌಡರ ಮೇಲೆ ಇಲ್ಲ ಸಲ ಅಪಾದನೆ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವರ ಕಾಲದಿಂದ. ಇನ್ನೂ ದೇವೇಗೌಡರು ಬದುಕಿದ್ದಾರೆ. ಒಂದು ಸ್ವಂತ ಮನೆಯವರ ಹೆಸರಿನಲ್ಲಿ ಇಲ್ಲ. ದೇವೇಗೌಡರು 60 ವರ್ಷ ರಾಜಕೀಯ ಮಾಡಿ ನನ್ನೇ ಮೊನ್ನೆ ಬಂದ ನಂತರ ಏನೇನು ಮಾಡ್ಕೊಂಡವ್ರೆ ಗೊತ್ತಿದೆ. ನಮ್ಮ ಅಷ್ಟೇ ಕೇಳ್ತಾರೆ. ಪಾಪ ಚಿನ್ನ ಬೆಳ್ಳಿ ಅಳಿತಿದ್ರಲ್ಲ ಕೃಷ್ಣದೇವರ ಕಾಲದಲ್ಲಿ, ಕೃಷ್ಣದೇವರಾಯ ಪಾಪ ಹಲವರವರು ನಮ್ಮ ಕೊಡಳಿಗೆ ದೊಡ್ಡ ಹಳ್ಳಿಗೆ ಬಂದು ಚಿನ್ನ ಖರೀದಿ ಮಾಡ್ಕೊಂಡು ಅಲ್ಲಿಡೋರು ಮಾರಾಟ ಮಾಡಕ್ಕೆ. ಕೃಷ್ಣದೇವರಾಯರು ಆ ವಂಶಸ್ಥರು ಇಲ್ಲಿ ಬಂದು ಚರ್ಚೆ ಮಾಡ್ತಾರೆ. ತಯಾರಾಗಿದ್ದಾರೆ, ನಿಮ್ ಸರ್ಕಾರ ಇದೆ, ಯಾವ ತನಿಖೆ ಬೇಕಾದ್ರೂ ಮಾಡಿ. ಆದ್ರೆ ಇವತ್ತು ಲೂಟಿ ಏನ್ ಮಾಡ್ತಾ ಇದ್ದೀರಿ? ಇವತ್ತು ರಾಜ್ಯವನ್ನ ಲೂಟಿ ಮಾಡಿ ನನ್ನ ರೈತರ ಬದುಕನ್ನ ಹೈರಾಣ ಮಾಡ್ತಾ ಇದ್ದೀರಿ.